Welcome to Learn Kannada channel. Today we are going to learn about Sandhi. Sandhi. There are three types of Sandhi. तीन प्रकार का संधि है. One is लोप संधि. Next one is ಆಗಮನ ಸಂಧಿ. Next is ಆದೇಶ ಸಂಧಿ. ಸಂಧಿ ಕಾರ್ಯ ನಡೆಸುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಅಕ್ಷರವು ಬಿಟ್ಟು ಹೋಗುವುದಕ್ಕೆ ಲೋಪ ಸಂಧಿ ಎನ್ನುವರು. ಸ್ವರಾಕ್ಷರ जब हम संधि करते हैं उस वक्त पे स्वराक्षर जो है वो गायब हो जाता है, उसको बोले जाते हैं लोपा संधि. लोपा यानी गलत होना. मत्तु उदाहरणे यानी एग्जाम्पल में मत्तु प्लस ಒಂದು ಮತ್ತೊಂದು. यहाँ पे म अ ता ता उ ओ न द उ. यहाँ पे उकारा इज द लोपा. ಒಂದು प्लस ಒಂದು ऊ नहीं आएगा, मत्तोंदु आता है. देखो ನಮ್ಮ प्लस ऊरू नम्मूरू. यहाँ पे न अ म आ उ र ऊ. यहाँ पे क्या है, आकारा गायब हो जाता है. उसी तरीके से बाकी का वर्ड्स में बताती हूँ. मातु प्लस इल्ला मातिल्ला. यहाँ पे भी ऊकारा गायब हो जाता है. ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ. ಬೆನ್ನು ಪ್ಲಸ್ ಅಟ್ಟು ಬೆನ್ನಟ್ಟು. ಒಬ್ಬ ಪ್ಲಸ್ ಒಬ್ಬರು ಒಬ್ಬೊಬ್ಬರು. ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು. ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು. ಮೇಲೆ ಪ್ಲಸ್ ಏರು ಮೇಲೇರು. ಹೇಗೆ ವ್ಯಾಕರಣದಲ್ಲಿ ಎರಡು ಪದಗಳು ಸೇರುವುದು ಸಂಧಿ ಎನ್ನುವರು. ಸಂಧಿ ಎಂದರೆ ಸೇರುವುದು ಎಂದು ಅರ್ಥ. ನಾವು ಮಾತನಾಡುವಾಗ ಪದಗಳನ್ನು ಸೇರಿಸುವುದೇ ಸಂಧಿ. ಉದಾಹರಣೆ, ಜನರಿಲ್ಲ ಜನರು ಪ್ಲಸ್ ಇಲ್ಲ. ಊರಿಂದೂರಿಗೆ ಊರಿಂದ ಪ್ಲಸ್ ಊರಿಗೆ. ಇಲ್ಲಿ ಪದಗಳನ್ನು ಸೇರಿಸುವಾಗ ಆ ಪದದ ಅರ್ಥ ವ್ಯತ್ಯಾಸ ಆದುದರಿಂದ ಮೊದಲನೆಯ ಪದವನ್ನು ಪೂರ್ಣ ಪದ ಎಂದು, ಎರಡನೆಯ ಪದವನ್ನು ಉತ್ತರ ಪದ ಎಂದು ಕರೆಯುವುದು. ಸಂಧಿ ಕಾರ್ಯವು ಎರಡು ಅಕ್ಷರಗಳ ನಡುವೆ ನಡೆಯುತ್ತದೆ. ಆರ್ ಒಂದು ಪ್ಲಸ್ ಒಂದು ಒಂದೊಂದು. ಇನ್ನು ಪ್ಲಸ್ ಒಂದು ಇನ್ನೊಂದು. ತನ್ನ ಪ್ಲಸ್ ಇಚ್ಛೆ ತನ್ನಿಚ್ಛೆ. ಬಟ್ಟಲು ಪ್ಲಸ್ ಆಕಾರ ಬಟ್ಟಲಾಕಾರ. ಕಣ್ಣು ಪ್ಲಸ್ ತೆರೆ ಕಣ್ತೆರೆ. ಒಂದು ಪ್ಲಸ್ ಎರಡು ಒಂದೆರಡು. ನಾಲ್ಕು ಪ್ಲಸ್ ಐದು ನಾಲ್ಕೈದು. मेले प्लस एरी मेलेरी. जिन्होंने भी अभी तक मेरा चैनल सब्सक्राइब नहीं किया है प्लीज़ सब्सक्राइब माय चैनल. अगेन आई विल रीड वन मोर टाइम. ಒಂದು ಪ್ಲಸ್ ಒಂದು ಒಂದೊಂದು. ಇನ್ನು ಪ್ಲಸ್ ಒಂದು ಇನ್ನೊಂದು. ತನ್ನ ಪ್ಲಸ್ ಇಚ್ಛೆ ತನ್ನಿಚ್ಛೆ. ಬಟ್ಟಲು ಪ್ಲಸ್ ಆಕಾರ ಬಟ್ಟಲಾಕಾರ. ಕಣ್ಣು ಪ್ಲಸ್ ತೆರೆ ಕಣ್ತೆರೆ. ಒಂದು ಪ್ಲಸ್ ಎರಡು ಒಂದೆರಡು. ನಾಲ್ಕು ಪ್ಲಸ್ ಐದು ನಾಲ್ಕೈದು. ಮೇಲೆ प्लस एरी मेलेरी. जिन्होंने भी अभी तक मेरा चैनल सब्सक्राइब नहीं किया है प्लीज़ सब्सक्राइब माय चैनल. नेक्स्ट इसमें आदेश संधि और आगमन संधि का बना के वीडियो डाल देती हूँ. थैंक यू.